ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ವ್ಲಾಗ್. ಸೊ ಇವತ್ತು ನಾನು ಮತ್ತೆ ಜೆ ಆ್ಯಂಡ್ ಲಿಖಿತ್ ಆ್ಯಂಡ್ ಶೈಲೇಶ್ ಇವತ್ತೇನೋ ಒಂದು ವಿಚಿತ್ರ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಏನಂತ ನಿಮಗೆ ತೋರಿಸ್ತೇನೆ, ಒಂದು ನಿಮಿಷ. ಇದೇನೋ ಆಕಾಶದಲ್ಲಿ ಆಡ್ತದಂತೆ. ನಮ್ಮ ಲಿಖಿತ್ ಅವರು ಶಿಪ್ಪಿಂದ ಬಂದಿದ್ದಾರೆ. ಈಗ ಇದು ಹದ್ದು ಥರ ಹಾರ್ಲಿಕ್ಕಿದೆ, ಆದರೆ ಹದ್ದು ವಾಪಸ್ ಕರೆಗೆ ಬರ್ತದ ಇಲ್ವ ಅಂತ ಗೊತ್ತಿಲ್ಲ. ಸೊ ಜಯರಾಜ್ ನೋಡಿ, ನಮ್ಮ ಜಯರಾಜ್ ಅವರು ಹಿಂದೆಯಿಂದ ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಮುಂದೆಯಿಂದ ಶೈಲವರು ಕೈಯಲ್ಲಿ ಹಿಡಿದ್ದಾರೆ, ಆ್ಯಂಡ್ ಮಿಡ್ಲಲ್ಲಿ ಲಿಖಿತ್ ಅವ್ರ ಕೈಯಲ್ಲಿ ಹಿಡಿದಿದ್ದಾರೆ. ಈಗ ಯಾರ್ದು ಬೇಗ ಹಾರ್ತದೆ ಅಂತ ನೋಡಬೇಕು. ಸರ್ ಇದರ ಹೆಸರೇನು ಸರ್? ಲಿಖಿತ್ ಅವ್ರು. ನಾವು ಲಿಖಿತ್ ಅವ್ರನ್ನ ನಿಮಗೆ ಪರಿಚಯ ಮಾಡಿಕೊಡ್ತೇವೆ, ಇದರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಲಿಖಿತ್ ಅವರೇ, ಇದನ್ನು ನಾನು ಪಿಕ್ಚರಲ್ಲಿ ಆ ಥರದಲ್ಲಿ ನೋಡಿದ್ದೇನೆ. ಇದೇನು ಆ್ಯಕ್ಚುಲಿ? ಕೈಟ್ ಸರ್ಫಿಂಗ್ ಅಂತ. ಹಾಂ, ಓಕೆ. ಕೈಟ್ ಸರ್ಫಿಂಗ್ ಯಾವ ಥರ ಮಾಡೋದು? ಇದು ಬೆಲ್ಟ್ ಬೇಕು ಸೇಫ್ಟಿಗೆ. ಓಕೆ. ಆಮೇಲೆ ಕೈಟ್ ಹಾರಿಸ್ಲಿಕ್ಕೆ ಬಾರ್ ಕಂಟ್ರೋಲ್ ಮಾಡ್ಲಿಕ್ಕೆ ಗೊತ್ತಿರಬೇಕು. ಹಾಂ, ಮತ್ತೆ ಮೈನ್ ಎಲ್ಲ ಗೊತ್ತಿರೋದಕ್ಕೆ ಮೇನ್ ಬೇಕು ವಿಂಡ್. ಓಕೆ. ಸೊ ಈಗ ಇದ್ರ ಬಗ್ಗೆ ನಮ್ಗೆ ಅಷ್ಟು ನಾಲೆಜ್ ಇಲ್ಲ. ಸೊ ಇದು ಬಂದ್ಬಿಟ್ಟು ನೀವು ಎಲ್ಲಿ ಕಲ್ತಿದ್ರು? ನಾವು ಬಂದು ತೂತುಕುಡಿಯಲ್ಲಿ ಕಲ್ತದ್ದು, ತಮಿಳ್ನಾಡಲ್ಲಿ. Okay. ಇಂಡಿಯಾದಲ್ಲಿ ಒಂದೇ ಸಬ್ ಸ್ಕೂಲ್ ಇರೋದು ಅಲ್ಲಿ ಮಾತ್ರ, ಐ ಮೀನ್ ಕೈಟ್ ಸರ್ಫಿಂಗ್. ಸೊ ಇದೆಲ್ಲ ಹೇಗೆ ನೀವು ಎಲ್ಲಿಂದ ತರಿಸಿದೆ? ಇಂಪೋರ್ಟ್ ಮಾಡಿಸೋದಾ ಅಲ್ಲ ನೀವೇ ಹೋಗಿ ತಗೊಂಡ್ಬರೋದಾ? ಏನು ಇದ್ರ ಪ್ರೈಸ್ ಹೇಗಿದೆ? ಸೊ ಇಂಡಿಯಾದಲ್ಲಿ ಬೈ ಮಾಡಿದ್ರೆ 2 to 3 lakhs ಇದೆ. ಓಕೆ. ಸೊ ನನಗೆ ನಾನು ಶಿಪ್ಪಲ್ಲಿ ವರ್ಕ್ ಮಾಡಿದ್ರಿಂದ ಸೊ ನಾನು ಸರ್ ನಿಮ್ಮ ಮುಖನ ತೋರಿಸಿ, ನಮ್ಮ ಕರ್ನಾಟಕದವ್ರಿಗೆ ನಿಮ್ಮ ಮುಖ ತೋರಿಸ್ಬೇಕು, ಗೊತ್ತಾಗ್ಬೇಕಲ್ಲ ನೀವು ಅಂತೇಳಿ. ಸೊ ಪ್ರೌಡ್ ಟು ಬಿ ಕನ್ನಡಿಗ. ಎಸ್. ಓಕೆ. ಸೊ ನಾವು US ಇಂದ ಇಂಪೋರ್ಟ್ ಮಾಡಿದ್ರಿಂದ ಹಾಂ, ಸ್ವಲ್ಪ ಕಮ್ಮಿ ಆಯ್ತು, 1.2 lakhs ಸಿಗ್ತದೆ. ಓಕೆ. ಸೊ ಇದರ ಬಗ್ಗೆ ಬಂದ್ಬಿಟ್ಟು ನಾವು ನಮ್ಮ ಜಯರಾಜ್ ಹತ್ರ ಕೇಳುವ. ಸೊ ಜಯರಾಜ್ ಅವರೇ, ಇದರಲ್ಲಿ ಇದಕ್ಕಿಂತ ಮುಂಚೆ ಮಾಡಿದ್ದೀರಾ? ಇದು ಫಸ್ಟ್ ಟೈಮ್ ನೋಡ್ತಾ ಇರೋದಾ? ಮಾಡೋ ಡ್ರೀಮ್ ಆಸೆ ಏನಾದರೂ ಇದೆಯಾ? ಇದನ್ನ ಇವತ್ತು ಅಂದ್ರೆ ಮುಂಚೆ ಟಿವಿಲೆಲ್ಲ ನೋಡಿದೆ, ಬಟ್ ಇದನ್ನ ಇವತ್ತು ಫಸ್ಟ್ ಟೈಮ್ ಇಲ್ಲಿ ಕಣ್ಮುಂದೆ ನೋಡ್ತಾ ಇರೋದು. ಇದನ್ನ ಮಾಡ್ಬೇಕಂತ ತುಂಬಾ ಆಸೆ ಇದೆ, ಬಟ್ ಹೆಂಗ್ ಅಂತ ಹೇಳ್ಬಿಟ್ಟು ಲಿಖಿತ್ನ ಸೇಮ್ ಪಿಂಚ್ ಕೇಳಬೇಕು, ಕಲಿಯೋಣ ಅಂತ. ಓಕೆ. ಸೊ ನಮ್ಮ ಲಿಖಿತ್ ಅವ್ರು ರೆಡಿ ಆಗ್ತಿದ್ದಾರೆ. ಸೊ ಈ ಮೇನ್ ವಿಷಯ ಏನಂತ ಹೇಳಿದ್ರೆ, ನಮ್ದು ಮಿನಿ ಲಾಗ್ ಬಾಯ್ ಅಂದ್ರೆ ನಮ್ಮ ಶೈಲೇಶ್ ಅವ್ರನ್ನ ನಿಮಗೆ ಪರಿಚಯ ಮಾಡಲಿಲ್ಲ. ಇವ್ರು ಬಂದ್ಬಿಟ್ಟು ಶೈಲೇಶ್, ನಮ್ಮ ಇನ್ನೊಂದು ಇನ್ಸ್ಟ್ರಕ್ಟರ್. ಪ್ರೇಕ್ಷಕರೆಲ್ಲ ಎತ್ಕೊಂಡು ನೋಡ್ತಿದ್ದಾರೆ ಇದೇನಂತೇಳಿ. ನಮಗೂ ಅಷ್ಟೇ ಆತರ ಇದೆ, ಕಾಯ್ತಾ ಇದ್ದೇವೆ. ಈಗ ಆಕಾಶದಲ್ಲಿ ಆಡ್ತಾರ ಇಲ್ಲ ನಾವು ಆಕಾಶದೊಟ್ಟಿಗೆ ಆಡ್ಕೊಂಡು ಹೋಗ್ತೇವೆ ಅಂತ ಗೊತ್ತಿಲ್ಲ. ಸೊ ಲಿಖಿತ್ ಅವರು ಫುಲ್ ತಯಾರಿ ಮಾಡ್ತಿದ್ದಾರೆ. ಲಿಖಿತ್ ಅವರೇ, ಇದಕ್ಕಿಂತ ಮುಂಚೆ ಮಾಡಿದಿರೋ ನಿಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್ ಇಲ್ಲೇ ಟ್ರೈ ಮಾಡ್ತಾ ಇದ್ದೀರಾ? ಮುಂಚೆ ಮಾಡಿದ್ದೀನಲ್ಲ, ಮಾಡೋದು. ಓಕೆ. ಸೊ ದೇವ್ರು ನಿಮಗೆ ಆರೋಗ್ಯ, ಆಯಸ್ಸು, ಐಶ್ವರ್ಯ ಕೊಟ್ಟು ಸ್ವಲ್ಪ ಫಲ ಕೊಡಲಿ ಅಂತ ಹೇಳಿ ಕೇಳ್ತಿದ್ದೇವೆ. ಸೊ ಗೈಸ್, ಸ್ವಲ್ಪ ಹೊತ್ತು ವೆಯ್ಟ್ ಮಾಡುವ, ಎಲ್ಲ ರೆಡಿ ಆಗ್ತಿದೆ. ಹಾರೋ ಟೈಮಲ್ಲಿ ನಿಮಗೆ ವೀಡಿಯೋ ಹಾಕಿ ತೋರಿಸ್ತೇನೆ. ಓಕೆ, ಹಂಗೆ ವೀಡಿಯೋನ ಎಂಡ್ ತನಕ ನೋಡ್ತಾ ಇರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ. ನೋಡಿ ಗೈಸ್, ನಮ್ಮ ಹುಡುಗರು ನನಗೆ ಬೈತಿದ್ದಾರೆ ಲಿಖಿತ್ ಅವ್ರಿಗೆ ಹೆಲ್ಪ್ ಮಾಡಲಿಲ್ಲ ಅಂತೇಳಿ. ಲಿಖಿತ್ ಅವ್ರಿಗೆ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾ? ಬ್ರೋ ಇದೇನು ಬ್ರೋ, ನನ್ನ ಸೊಂಟದ ಹಗ್ಗ ಇದ್ದಂಗಿದೆ ಬ್ರೋ, ಇದ್ರಲ್ಲಿ ಹಾರೋದು ಹೌದಾ? ನೋಡಿ ಗೈಸ್, ಇದ್ರ ಹಗ್ಗ ಬಂದ್ಬಿಟ್ಟು ಈ ಸೊಂಟಕ್ಕೆಲ್ಲ ಹಾಕೊಳ್ತಾರಲ್ಲ, ಕಪ್ಪು ಕಲರ್ದು, ಅಷ್ಟೇ ದಪ್ಪ ಇದೆ. ಇದರಲ್ಲಿ ಯಾವ ಧೈರ್ಯದಲ್ಲಿ ಹಾರ್ತದೆ ಅಂತ ಗೊತ್ತಿಲ್ಲ. ನೋಡುವ, ಕಾಯುವ. ಲಾಂಚ್ ಆಗ್ಲಿಕ್ಕೆ ರೆಡಿ ಆಗಿದೆ ನಮ್ದು. ನೋಡಿ, ಜಯರಾಜ್ ಮತ್ತೆ ಶೈಲೇಶ್ ಆ ಕಡೆ ಇಟ್ಕೊಂಡಿದ್ದಾರೆ. ಇಲ್ಲಿ ನಮ್ಮ ಪ್ರಸಿದ್ಧ ಸಿದ್ಧ ಲಿಖಿತ್ ಅವರು ಹಾರಿಸುವಂತ ಪ್ರಯತ್ನದಲ್ಲಿದ್ದಾರೆ. ಈಗ ನೋಡಬೇಕು ಎಲ್ಲಿ ತನಕ ಹಾರುತ್ತೆ, ಹೇಗೆ ಹಾರುತ್ತೆ. ಸೊ ಇದು ಬಂದ್ಬಿಟ್ಟು ಯಾವ ಥರ ಅಂತೇಳಿ ಈಗ ನಮ್ಮ ನೋಡುವ. ಸೊ ಇದೇ ಥರ ಕರ್ನಾಟಕ ಸರ್ಫ್ ವ್ಲಾಗ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ಒಳ್ಳೆ ವೀಡಿಯೋಸ್, ಒಳ್ಳೊಳ್ಳೆ ಮೆಸೇಜ್ ನಿಮಗೆ ಬರ್ತಾ ಇರುತ್ತೆ. ಸೊ ಆಲ್ಮೋಸ್ಟ್ ನಾವೇನು ಮಾಡಿದ್ರು ಎಲ್ಲ ಫನ್ಗಾಗಿ ಮಾಡ್ತಾ ಇರೋದು. ಯಾರಿಗೂ ಬೇಜಾರು ಏನಾದರೂ ಆದರೆ ಮನಸ್ಸಲ್ಲಿ ಇಟ್ಕೋಬೇಡಿ. ಓಕೆ, ಲಿಖಿತ್ ಅವ್ರು ರೆಡಿ ಆಗ್ತಿದ್ದಾರೆ. ಏನೋ ಸ್ವಲ್ಪ ಸಮಯದಲ್ಲಿ ಕೈಟ್ ಮೇಲೆ ಹೋಗುವಂಥ ಚಾನ್ಸಸ್ ಕೂಡ ಇದೆ. ಈಗ ಈ ಕೈಟ್ ಜೊತೆ ಈಗ ಲಿಖಿತ್ ಅವರು ಆಕಾಶದ ಬಾಲಲ್ಲಿ ಮುಟ್ಟಲಿಲ್ಲ ಅಂದರೆ ಸಾಕು ಅಂತ ಕಾಯ್ತಿದ್ದಾರೆ. ಜಯರಾಜ್ ಅವರು ಮಿಡ್ಲಲ್ಲಿ ಬೇರೆ ಇದ್ದಾರೆ, ಶೈಲ್ ಅವರು ಮಿಡ್ಲಲ್ಲಿದ್ದಾರೆ ಅಲ್ಲಿ. ಸೊ ಅಲ್ಲಿ ರೆಡಿ ಆಗಿದೆ, ನೋಡುವ ಲಿಖಿತ್ ಅವ್ರೀಗ ಹಾರ್ತಾರ ಇಲ್ವಾ.